Hi guys, welcome back to my YouTube channel. ನಾನಿವಾಗ ಎಲ್ಲಿದ್ದೀನಿ ಅಂದ್ರೆ ಪಾರ್ಕಲ್ಲಿ ಇದ್ದೀನಿ. ಏನಕ್ಕೆ ಅಂದ್ರೆ ನಾನೊಂದು ಸ್ಟೋರಿ ಹಾಕಿದ್ದೆ ಈ ವೀಕಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರನೇ ಪಾರ್ಕಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ PGಲಿ ಲೈಕ್ ಲೈಟಿಂಗ್ ರಿಂಗ್ ಲೈಟ್ ಎಲ್ಲ ಇಲ್ಲ. ಸೊ ಅಲ್ಲಿ ಆಬ್ವಿಯಸ್ಲಿ ಔಟ್ಪುಟ್ ಚೆನ್ನಾಗ್ ಬರಲ್ಲ ಅಂತ ನಂಗೆ ಗೊತ್ತಿದೆ. ಸೊ ಹಂಗಾಗಿ ನ್ಯಾಚುರಲ್ ಲೈಟ್ ಅಂಡ್ ಮಾತಾಡಕ್ಕೂ ಸ್ವಲ್ಪ ಫ್ರೀ ಆಗಿರ್ಲಿ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಎಫರ್ಟ್ ಆಗ್ತಾ ಇದ್ದೀನಿ. ಏನಪ್ಪ ಟಾಪಿಕ್ ಅಂದ್ರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಸೊ ಕ್ವಶನ್ ಅಂಡ್ ಆನ್ಸರ್, ಸಾರಿ ಆಸ್ಕ್ ಮಿ ಕ್ವಶನ್ ಹಾಕಿದೆ ಆಕ್ಚುಲಿ ಇದಕ್ಕೂ ಮುಂಚೆ ಒಂದ್ಸಲ ಹಾಕಿದ್ದೆ ನಾನು. ಸೊ ಆಗಿನ ಕ್ವಶನ್ಸು ನಾನು ನೋಟ್ ಮಾಡ್ಕೊಂಡಿದ್ದೆ. ಸೊ ಮೊನ್ನೆ ಅನ್ಕೊಂತೀನಿ ಮತ್ತೆ ಒಂದು ಸ್ಟೋರಿ ಹಾಕಿದ್ನಲ್ಲ, ಸೊ ಅದ್ರಲ್ಲಿ ಬಂದಿರೋ ಕ್ವಶನ್ಸು ಒಂದು ಸ್ವಲ್ಪ ತುಂಬಾ ಅಲ್ಲ, ಲೈಕ್ ಒಂದು 19-20 ಕ್ವಶನ್ಸ್ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ನೋಡೋಣ. ಯಾಕೆ ಜಾಸ್ತಿ ರೀಲ್ಸ್ ಮಾಡ್ತಿಲ್ಲ ಅಂತ ಕೇಳಿದ್ದಾರೆ. ಹೌದು, ಇತ್ತೀಚೆಗೆ ರೀಲ್ಸ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಬೆಂಗಳೂರಲ್ಲಿ ಇದ್ದೀನಿ. ಬೆಂಗಳೂರಲ್ಲಿ ನಾನು ಜಾಸ್ತಿ ರೀಲ್ಸ್ ಮಾಡಲ್ಲ. ಅಂಡ್ ಕೆಲಸ, ವರ್ಕ್ ಮುಗಿಯೋದು, ವರ್ಕ್ ಪಿ ಜಿ ಇಷ್ಟೇ ಆಗಿದೆ. ಬಟ್ ಅದೇ ಅದಕ್ಕೋಸ್ಕರನೇ ಇವಾಗ ಅಟ್ಲೀಸ್ಟ್ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನೀವು ಯಾರಾದ್ರೂ ರೀಲ್ಸ್ ಮಾಡ್ತಾ ಇದ್ದು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಇರ್ಬೇಕಾಯ್ತಾ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ. ಬಟ್ ನೀವೇನಾದ್ರೂ ಸ್ಟಾಪ್ ಮಾಡಿದ್ರೆ, ಇವಾಗ ನನ್ ಪೇಜ್ ರೀಚ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ನಾನು ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ಟೆ ಬಿಕಾಸ್ ಅದೇ ಬೆಂಗಳೂರಿಗೆ ವರ್ಕ್ ಅಂತ ಬಂದೆ. ಸೊ ಆಗ್ತಾ ಇರ್ಲಿಲ್ಲ, ಸೊ ಸ್ಟಾಪ್ ಆಯ್ತು. ಇವಾಗ ಫುಲ್ ಡೌನ್ ಆಗ್ಬಿಟ್ಟಿದೆ ಪೇಜ್. ಮತ್ತೆ ನಾವು ರೀಚ್ ತಗೋಬಹುದು, ಬಟ್ ಕನ್ಸಿಸ್ಟೆಂಟ್ ಆಗಿ ಇರಬೇಕು, ಅದು ಮೇನು. ಆದಷ್ಟು ಟ್ರೈ ಮಾಡ್ತೀನಿ ಮಾಡಕ್ಕೆ, ಬಟ್ ಮಾಡೇ ಮಾಡ್ತೀನಿ ಅಂತ ಹೇಳಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮ್ಮೂರು ಯಾವುದು? ನಮ್ಮೂರು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಬೇಕಾ? ಐ ಥಿಂಕ್ ಅಷ್ಟೆಲ್ಲ ಬೇಡ ಅನ್ಕೊಂತೀನಿ. ನಮ್ದು ಶಿವಮೊಗ್ಗ ಡಿಸ್ಟ್ರಿಕ್ಟ್, ಸೊರಬ ತಾಲೂಕ್, ಅಲ್ಲಿ ನಿಯರ್ ಒಂದು ಊರು ಅಷ್ಟೇ. ಸೊ ಯಾ, ನೀವೇನ್ ಓದಿರೋದು? ನಾನು ಇಂಜಿನಿಯರಿಂಗ್ ಮಾಡಿರೋದು, CSE. ನೀವೇನ್ ಮಾಡ್ಕೊಂಡಿರೋದು? ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಸಾಫ್ಟ್ವೇರ್ ಡೆವಲಪರ್. ನಿಮ್ ಮದ್ವೆ ಯಾವಾಗ? ಟೈಮ್ ಬಂದಾಗ ಗೈಸ್. ಇದನ್ನೆಲ್ಲ ಹೆಂಗ್ ಹೇಳಕ್ಕಾಗತ್ತೆ? ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಂಗೆ ಗೊತ್ತಿಲ್ಲ, ಮದುವೆ ಆಗುವಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ನಾನು ಪೋಸ್ಟ್ ಮಾಡ್ತೀನಿ, ಇನ್ವೈಟ್ ಮಾಡ್ತೀನಿ, ಓಕೆನಾ? ಅಂಡ್ ಯಪ್ಪ ರೀ, ನಿಮ್ ತರ ಫೋಟೋಸ್ ಹಾಕಿ ಆನ್ಲೈನ್ ಅಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಪ್ಲೀಸ್ ಅಂತೆ. ಗೈಸ್, ನಾನು ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಯಾರಿಗಾರು ಅನ್ಸುತ್ತಾ? ಹೇಳಿ. ನಾನು ನೋ. ಸೋಷಿಯಲ್ ಮೀಡಿಯಾ ಬಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಬಂತು. ಸೊ ನಾನು ಯಾವ್ದ್ರಿಂದನೂ ಅರ್ನ್ ಮಾಡ್ತಾ ಇಲ್ಲ. ಓಕೆ, ಅರ್ನ್ ಮಾಡ್ತಿದ್ದೇನೆ ಅಂತ ಅನ್ಕೊಂಡಿದ್ದೀರೇನೋ? ಇಫ್ ಇನ್ ಕೇಸ್ ಆ ಥರ ಏನಾದರೂ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಹೇಳ್ಕೊಡ್ತೀನಿ ಸರ್. ರೀ ಪೂಜಾ, ನಮ್ಮ ಉತ್ತರ ಕರ್ನಾಟಕ ಜಾನಪದಾಗೆ ಒಂದು ರೀಲ್ಸ್ ಮಾಡಿ, ಮೈ ರಿಕ್ವೆಸ್ಟ್. ಖಂಡಿತ. ನಾನು ಆಕ್ಚುಲಿ ಮಾಡಿದ್ದೀನಿ ಎಷ್ಟೊಂದು ಸಾಂಗ್ಸು,
ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಇದೆ ಅಂತ ನಾನು ಚಾಯ್ಸ್ ಮಾಡಿ ಇಟ್ಕೊಳಲ್ಲ. ಯಾವ್ದು ಇಷ್ಟ ಇರುತ್ತೋ ನಂಗೆ ಸಾಂಗ್ಸು ಅದಕ್ಕೆ ಮಾಡ್ತೀನಿ. ಜನಪದ ಉತ್ತರ ಕರ್ನಾಟಕ ಸೈಡ್ ಮಾಡ್ತೀನಿ, ರೀಲ್ಸ್ ಮಾಡುವಾಗ ಮಾಡ್ತೀನಿ ಪಕ್ಕ. ಬಟ್ ಸದ್ಯಕ್ಕೆ ರೀಲ್ಸ್ ಸ್ಟಾಪ್ ಮಾಡಿದೀನಿ, ಮಾಡಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್, ನಿಮ್ ಫೋನ್ ನಂಬರ್ ಏನು? इतने तेजस्वी लोग हैं हमारे पास. ಅಲ್ಲ, ಏನು ನಿಮ್ಗೆ ನಿಜವಾಗ್ಲೂ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕ್ವಶನ್ಸ್ ಕೇಳ್ತೀರಾ, ಅಥವಾ ಸುಮ್ನೆ ಏನೋ ಕೇಳ್ಬೇಕಲ್ಲ ಅಂತ ಕೇಳ್ತೀರಾ ನಂಗೆ ಗೊತ್ತಿಲ್ಲ. ಹೇಳ್ಬೇಕಾ ಫೋನ್ ನಂಬರ್? 8950429280. ಎಷ್ಟು ನಂಬರ್ ಆಯ್ತು ಗೊತ್ತಿಲ್ಲ. ಫೋನ್ ನಂಬರ್ ಎಲ್ಲ ಹೆಂಗೆ ಹೇಳಕ್ಕಾಗತ್ತೆ? ಓಕೆ, ಫೋನ್ ನಂಬರ್ ಹೇಳಕ್ಕಾಗಲ್ಲ, ಸಾರಿ. ಇನ್ನೊಬ್ರು ಇದ್ದಾರೆ ನೋಡಿ ಇಲ್ಲಿ, ನಾನು ಆಸ್ಕ್ ಮೇ ಕ್ವಶನ್ ಅಂತ ಹಾಕಿದೀನಿ ಆಲ್ರೆಡಿ, ಬಟ್ ಅವ್ರು ಕ್ವಶನ್ ಕೇಳಿಲ್ಲ ಇಲ್ಲಿ. ಹಾಯ್ ಪು, ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನು ಸಮಥಿಂಗ್? ಅದನ್ನೇ ಕೇಳ್ಬೇಕಲ್ವಾ, ಅದಕ್ಕೆ ತಾನೇ ಹಾಕಿದ್ದು ನಾನು. ಸರಿ ಹೋಗ್ಲಿ ಬಿಡಿ. ನೆಕ್ಸ್ಟ್ ಕ್ವಶನ್, ನಿಮ್ಮ ಎಲ್ಲಾ ವಿಡಿಯೋಗಳು ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ತುಂಬಾ ಕಾಂಪ್ಲಿಮೆಂಟ್ಸ್ಗಳು ಇತ್ತು, ಸೊ ಅವರೆಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯೂಟ್ಯೂಬ್ಗೂ ಸಪೋರ್ಟ್ ಮಾಡಿ, ಓಕೆನಾ? ನಾಟ್ ಜಸ್ಟ್ ಇನ್ಸ್ಟಾ, ಯೂಟ್ಯೂಬ್ ಅಲ್ಲಿ ಮಾಡಿ, ಫೇಸ್ಬುಕ್ ಅಲ್ಲಿ ಮಾಡಿ, ನಾನು ಎಲ್ಲೆಲ್ಲಿದ್ದೀನಿ ಎಲ್ಲ ಕಡೆ ಸಪೋರ್ಟ್ ಮಾಡಿ, ಓಕೆ? ಹೌ ಆರ್ ಯು ಮೇಡಮ್? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ರೀಲ್ ಸೂಪರ್ ಆಗಿ ಮಾಡ್ತೀರಾ, ಓಕೆ, ಯು ಆರ್ ಸೋ ಕ್ಯೂಟ್. ವಾಟ್ಸ್ ಯುವರ್ ಏಜ್? ವಾಟ್ಸ್ ಯುವರ್ ಏಜ್? ನನ್ನ ಏಜ್ 24. ಇವಾಗ ಲಾಸ್ಟ್ ಮಂತ್, ಇದು ಯಾವ ಮಂತ್? ಡಿಸೆಂಬರ್. ಓಕೆ, ನವೆಂಬರ್ಗೆ ನಂಗೆ 24 ಸ್ಟಾರ್ಟ್ ಆಗಿದೆ ಇವಾಗ. ಓಕೆ, ಏಜ್ ಹೇಳಕ್ಕೆಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ. ಇದ್ರೂ ಅದೇ, ನಾನು ಯಾವಾಗ ಹುಟ್ಟಿದೀನಿ, ನನ್ನ ಏಜ್ ಎಷ್ಟು ಅಂತ ತಿಳ್ಕೊಂಡ್ರೆ ಏನಾಗ್ಬಿಡುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್, ಯಾಕೆ ಮೆಸೇಜ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಲ್ಲ? ಎಷ್ಟೊಂದು ಮೆಸೇಜ್ ಮಾಡ್ತಾನೆ ಇದ್ದೀನಿ ಗೈಸ್. ನಿಜವಾಗ್ಲೂ ನನ್ ಹೆಂಗಾಗಿದೆ ಅಂದ್ರೆ, ನನ್ನ ಮೆಸೇಜ್ ರಿಕ್ವೆಸ್ಟ್ ಓಪನ್ ಅಂದ್ರೆ ಲೋಡ್ ಆಗೋದಿಲ್ಲ. ಒಂದು 10-20 ಮೆಸೇಜಸ್ ಅದೇ ಯಾವಾಗ್ಲಿಂದನೂ ಅದೇ ಕಾಣ್ತಾ ಇದೆ. ಫುಲ್ ಕೆಳಗೆ ಹೋಗ್ತಾ ಇದ್ರೆ ಲೋಡೇ ಆಗೋದಿಲ್ಲ. ಸೊ ಹಂಗಾಗ್ಬಿಟ್ಟಿದೆ, ಅಂದ್ರೆ ಅಷ್ಟೊಂದು ಮೆಸೇಜಸ್ ಇತ್ತು. ಅಂದ್ರೆ ಇದೇನ್ ಸುಮ್ನೆ ಹೇಳ್ತಿದೀನಿ ಅನ್ಕೊಂತಿರೋ ಏನೋ ಗೊತ್ತಿಲ್ಲ ನಂಗೆ, ಬೇಕಿದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಬಿಟ್ಟು ಹಾಕ್ತೀನಿ, ನಾನು ನೋಡ್ಕೊಳ್ಳಿ. ಅಂದ್ರೆ ಇವಾಗ ಹೊಸದಾಗಿ ಯಾರಾದ್ರೂ ಮೆಸೇಜ್ ಹಾಕಿದ್ರೆ ನೋಟಿಫಿಕೇಶನ್ ಯೂಶಲಿ ಬರುತ್ತಲ್ವಾ, ಬಟ್ ನನ್ನ ಈ ಪರ್ಸನಲ್ ಅಕೌಂಟ್ ಅಲ್ಲಿ ಬರೋದಿಲ್ಲ ಆ ತರ. ಅಂಡ್ ಎಷ್ಟು ಜನಕ್ಕೆ ಅಂತ ರಿಪ್ಲೈ ಮಾಡಕ್ಕಾಗತ್ತೆ? ರೋಬೋಟ್ ಆಗಿದ್ರೆ ಎಲ್ಲರಿಗೂ ಮೆಸೇಜ್ ಮಾಡ್ತಾ ಇದ್ದೆ, ನಾನು ಕೂಡ ಹ್ಯೂಮನ್ ಅಲ್ವಾ, ಆಗಲ್ಲ. ಅದಕ್ಕೋಸ್ಕರನೇ ಈ ಒಂದು ಲಾಗ್ ಮಾಡ್ತಾ ಇರೋದು, ಆಸ್ಕ್ ಮೀ ಕ್ವಶನ್ ಅಂತ ಹಾಕ್ಬಿಟ್ಟು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ. ಅಂಡ್ ನೀವು ವೆಜ್ ಆರ್ ನಾನ್ ವೆಜ್? ನಾನು ವೆಜಿಟೇರಿಯನ್ ಗೈಸ್. ಓಕೆ, ನೆಕ್ಸ್ಟ್, ತುಂಬಾ ಮಾತಾಡ್ತೀರಾ ರೀ? ಮಾತಾಡ್ಬಾರ್ದ? ಮಾತಾಡೋ ಹಕ್ಕಿದೆ ಗೈಸ್, ಮಾತಾಡ್ಬಾರ್ದ? ನಾನು ಆಕ್ಚುಲಿ ಗೈಸ್, ನಾನು ಹೆಂಗೆ ಅಂದ್ರೆ, ನನ್ನ ಯಾರು ಜಡ್ಜ್ ಮಾಡಕ್ಕಾಗಲ್ಲ. ಅಂದ್ರೆ ಯಾರು ಕೂಡ ಇವಳಿಗೆ ಇದೇ ತರ ಅಂತ ಹಿಂಗೆ ಲೇಬಲ್, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಳು ತುಂಬಾ ಜೋರಿದ್ದಾಳೆ, ಇವಳು ತುಂಬಾ ಸೈಲೆಂಟ್ ಇದ್ದಾಳೆ, ಆ ತರ ನನ್ನನ್ನ ಯಾರು ಜಡ್ಜ್ ಮಾಡಕ್ಕಾಗಲ್ಲ. ಬಿಕಾಸ್ ನಾನು, ಇಟ್ ಡಿಪೆಂಡ್ಸ್ ಯಾರ ಜೊತೆ ಇದ್ದೀನಿ ಅನ್ನೋದ್ರ ಮೇಲೆ ನಾನು ಯಾವ ರೀತಿ ಇರ್ತೀನಿ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ಫುಲ್ ಸೈಲೆಂಟ್ ಆಗಿ ಇರಕ್ಕೂ ಬರುತ್ತೆ ನಂಗೆ, ಒಂದು ಮಾತು ಕೂಡ ಆಡ್ದೇನು ಇರಕ್ ಬರುತ್ತೆ ನಂಗೆ, ಬಾಯಿ ಮುಚ್ಚಮ್ಮ ಸಾಕು ಅನ್ನೋಷ್ಟು ಮಾತಾಡಕ್ಕೂ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್. ನಾನು ಒಂಥರ ಆಂಬಿವರ್ಟ್, ಈ ಕಡೆ ಇಂಟ್ರೋವರ್ಟ್ ಅಲ್ಲ, ಆ ಕಡೆ ಎಕ್ಸ್ಟ್ರೋವರ್ಟ್ ಅಲ್ಲ, ಡಿಪೆಂಡ್ಸ್. ಯಾಕೆ ಗೈಸ್? ಚೆನ್ನಾಗ್ ಮಾತಾಡ್ತೀನಲ್ವಾ? ಚೆನ್ನಾಗ್ ಮಾತಾಡ್ತೀನಿ ಅಂದ್ಮೇಲೆ ಕೇಳಿಸ್ಕೋಬೇಕಪ್ಪ. ವಾಟ್ಸ್ ರಾಂಗ್ ಇನ್ ದಟ್? ಐ ಥಿಂಕ್ ವಿಡಿಯೋ ಎಷ್ಟು ಲಾಂಗ್ ಆಗುತ್ತೆ ನಂಗೆ ಗೊತ್ತಿಲ್ಲ,
ಸದ್ಯಕ್ಕೆ ಇಷ್ಟು ಕ್ವಶನ್ಸ್ ಸಾಕು ಅನ್ಕೊಂತೀನಿ. ಸೊ ಮತ್ತೆ ಬೇರೆ 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 ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಗೈಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಆಗ ಮಿಸ್ ಮಾಡದೆ ನೋಡ್ಬೋದು. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.